ಲೋಕಾಯುಕ್ತ ದಾಳಿಯಾಗಿದೆ. 8 ಅಧಿಕಾರಿಗಳ ಮನೆ ಕಚೇರಿಯಲ್ಲಿ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರು, ಕಲಬುರಗಿ, ತುಮಕೂರು, ಬಾಗಲಕೋಟೆ, ದಾವಣಗೆರೆ, ಕೋಲಾರ ಸೇರಿ ಒಟ್ಟು 8 ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗ್ತಾ ಇದೆ. ಆದಾಯ ಮೀರಿ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಬೀಳಗೆ ಪಂಚಾಯತ್ ರಾಜ್ ಇಲಾಖೆಯ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆಗೆ ಬಿಸಿ ಮುಟ್ಟಿಸಲಾಗಿದೆ. ಅಕೌಂಟೆಂಟ್ ಮಲ್ಲೇಶ್ ಮನೆಯಲ್ಲಿ ತೀವ್ರ ಶೋಧವನ್ನ ನಡೆಸಲಾಗಿದೆ. ಇನ್ನು ವಿಜಯಪುರದಲ್ಲಿ ಗೃಹ ಮಂಡಳಿ ಎಫ್ಡಿಎಗೂ ಕೂಡ ಲೋಕ ಬಿಸಿ ಮುಟ್ಟಿಸಿದ್ದಾರೆ. ಶಿವಾನಂದ ಕೆಂಬಾವಿ ನಿವಾಸ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಈ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಬಂದಿದ್ವು, ದೂರುಗಳು ಬಂದಿದ್ವು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಯಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ. ಒಟ್ಟು 8 ಅಧಿಕಾರಿಗಳ ಮನೆ ಮತ್ತು ಕಚೇರಿ ಇವುಗಳ ಮೇಲೆ ದಾಳಿಯನ್ನ ಮಾಡಿದ್ದು ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರು, ಕಲಬುರಗಿ, ತುಮಕೂರು ಹೀಗೆ ರಾಜ್ಯದ 8 ಕಡೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಬಾಗಲಕೋಟೆ, ದಾವಣಗೆರೆ, ಕೋಲಾರ, ಸೊ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೂರು ಬಂದಿತ್ತು. ಸಿಕ್ಕಾಪಟ್ಟೆ ಲಂಚ ಸ್ವೀಕರಿಸ್ತಾರೆ ಭ್ರಷ್ಟ ಅಧಿಕಾರಿಗಳು, ತಮ್ಮ ಆದಾಯಕ್ಕೂ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ, ಇವರ ಮೇಲೊಂದು ಕಣ್ಣಿಡಿ, ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ದೂರು ಬಂದಂಥ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನು ಮಾಡಲಾಗಿದೆ. ಆರೋಪದ ಹಿನ್ನೆಲೆಯಲ್ಲಿ ರೇಡನ್ನು ಮಾಡಲಾಗಿದೆ. ನೋಡಿ, ಈ ಬೀಳಗಿ ಪಂಚಾಯತ್ ರಾಜ್ ಇಲಾಖೆಯ ಅಕೌಂಟೆಂಟ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಇವತ್ತು ಅಕೌಂಟೆಂಟ್ ಮಲ್ಲೇಶ್ ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ. ಇನ್ನು ವಿಜಯಪುರದಲ್ಲಿ ಗೃಹ ಮಂಡಳಿ ಎಫ್ಡಿಎಗೂ ಕೂಡ ಲೋಕ ಬಿಸಿ ಮುಟ್ಟಿಸಿದೆ. ಶಿವಾನಂದ ಕೆಂಬಾವಿ ನಿವಾಸ ಫಾರ್ಮ್ ಹೌಸ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳು ಏನಾದರೂ ಸಿಕ್ಕಿದೆಯಾ, ಕಂತೆ ನೋಟ್ ಏನಾದರೂ ಸಿಕ್ಕಿದೆಯಾ, ಅಥವಾ ಚಿನ್ನಾಭರಣ ಬೆಳ್ಳಿ ಏನಾದರೂ ಸಿಕ್ಕಿದೆಯಾ, ಅವರ ಮನೆ ಪಾರ್ಕಿಂಗಲ್ಲಿ, ಪಾರ್ಕಲ್ಲಿ, ಹಾಗೆಯೇ ಮನೆಯ ಬೆಡ್ರೂಮ್ ಒಳಗಡೆ, ಗೋಡೆ ಒಳಗೆ, ಪೈಪ್ ಒಳಗೆ ಏನಾದರೂ ಸಿಕ್ಕಿದೆಯಾ? ಯಾಕಂದರೆ ಇತ್ತೀಚೆಗೆ ನಾವು ರೇಡ್ ನೋಡ್ತಾ ಇರ್ತೀವಿ, ಬಹಳ ವಿಪರ್ಯಾಸ ಅಂತ ಅನಿಸ್ಬಿಡುತ್ತೆ. ಕೆಲವು ಅಧಿಕಾರಿಗಳ ಮನೆಯಲ್ಲಿ ಅವರ ಸ್ಲಿಪ್ಪರಿಂದ ಹಿಡಿದು ಅದರ ಜೊತೆಗೆ ಅವರ ಬಟ್ಟೆ, ವಾಚು, ಅವರಿಗಿರೋ ವ್ಯಾನಿಟಿ ಬ್ಯಾಗ್ಗಳ ಶೋಕಿ ಎಲ್ಲವೂ ಕೂಡ ಬೆಳಕಿಗೆ ಬಂದ್ಬಿಡುತ್ತೆ. ಸೊ ಈಗ ದಾಳಿ ಆಗಿರುವಂಥ ಅಧಿಕಾರಿಗಳ ನಿವಾಸದಲ್ಲಿ ಆ ಥರದ್ದು ಏನಾದರೂ ಕಂತೆ ನೋಟು ಸೇರಿದಂತೆ ಅಪಾರ ಬೆಲೆ ಬಾಳುವಂಥ ವಸ್ತುಗಳಿಗೆ ಏನಾದರೂ ಸಿಕ್ಕಿದೆಯಾ, ಏನಾದರೂ ಬಚ್ಚಿಟ್ಟಿರುವಂಥದ್ದು ಏನಾದರೂ ಗಮನಕ್ಕೆ ಬಂದಿದೆ, ಇದೆಲ್ಲವೂ ಕೂಡ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಈಗಾಗಲೇ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸೊ ಎಷ್ಟೊತ್ತಿಂದ ಈ ದಾಳಿ ನಡೀತಾ ಇದೆ, ಮಹತ್ವದ ದಾಖಲೆಗಳು ಏನಾದರೂ ಸಿಕ್ಕಿದೆಯಾ, ಹೇಗೆ? ನೀತಿ, ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು ಆದಾಯ ಮೀರಿ ಆಸ್ತಿ ಹೊಂದಿರುವ ಆರೋಪದಡಿ ಏನಂದ್ರೆ ಕರ್ನಾಟಕ ಗೃಹ ಮಂಡಳಿಯ ಏನು ಎಫ್ಡಿಎ ನಿವಾಸ ಮತ್ತು ಫಾರ್ಮ್ ಹೌಸ್ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏನು ಎಫ್ಡಿಎ ಆದಂತ ಶಿವಾನಂದ ಕೆಂಬಾವಿ ಅನ್ನುವಂತ ನಿವಾಸದ ಮೇಲೆ ಈಗ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಲೋಕಾಯುಕ್ತ ಏನು ಎಸ್ ಪಿ ಆದಂತ ಮಲ್ಲೇಶ್ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಸದ್ಯ ಈಗ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಈವರೆಗೂ ಕೂಡ ಏನೆಲ್ಲ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಆದ್ರೆ ಸದ್ಯಕ್ಕೆ ಶೋಧ ಕಾರ್ಯ ಮಾತ್ರ ತೀವ್ರ ನಡೆಸಿರ್ತಕ್ಕಂಥದ್ದು. ಲೋಕಾಯುಕ್ತ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಬಂದ ಬಳಿಕವೇ ಈ ರೀತಿಯ ದಾಳಿಗಳನ್ನು ಮಾಡ್ತಾರೆ. ಹಾಗಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಿಂದ ಈಗಾಗಲೇ ಏನು ಶಿವಾನಂದ್ ಮನೆಯಲ್ಲಿ ಶೋಧ ಕಾರ್ಯ ಆಗಿರ್ಬೋದು, ಮತ್ತು ಆತನ ಫಾರ್ಮ್ ಹೌಸ್ ಏನಿದೆ ಫಾರ್ಮ್ ಹೌಸ್ ಅನ್ನು ಕೂಡ ಶೋಧ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರಿ. ನೋಡಿ, ಇವತ್ತು ಬೆಂಗಳೂರು, ಕಲಬುರಗಿ, ತುಮಕೂರು, ಬಾಗಲಕೋಟೆ ಹಲವು ಭಾಗಗಳಲ್ಲಿ ಈ ಒಂದು ರೇಡನ್ನು ಮಾಡಲಾಗಿದೆ. ಭ್ರಷ್ಟ ಅಧಿಕಾರಿಗಳ ನಿವಾಸ ಮತ್ತು ಅವರ ಸಂಬಂಧಪಟ್ಟಂಥ ಕಚೇರಿ ಮತ್ತು ಕೆಲವು ಸ್ನೇಹಿತರು, ಸಂಬಂಧಿಕರ ನಿವಾಸದ ಮೇಲೂ ಕೂಡ ರೇಡನ್ನು ಮಾಡಲಾಗಿದೆ. ಆದಾಯಕ್ಕೂ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನು ಮಾಡಲಾಗಿದೆ. ಬೆಳಗಾವಿಯ ರಿಪೋರ್ಟರ್ ಶ್ರೀಧರ್ ಮಾಹಿತಿ ನೀಡ್ತಾ ಇದ್ರು. ಈಗ ಬಾಗಲಕೋಟೆಯಲ್ಲಿ ಹೇಗೆ ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಸೊ ಅಲ್ಲಿ ಯಾವ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ, ಎಷ್ಟೊತ್ತಿಂದ ದಾಳಿ ನಡೀತಾ ಇದೆ, ಏನಾದರೂ ಮಹತ್ವದ ಮಾಹಿತಿಗಳು ಸಿಕ್ಕಿದೆಯಾ?
ನೀತಿ ಖಂಡಿತ ಏನು ರಾಜ್ಯದಲ್ಲಿ ಈಗಾಗಲೇ 8 ಜಿಲ್ಲೆಯಲ್ಲಿ ಲೋಕ ದಾಳಿ ಆಗಿರುವಂತದ್ದು. ಅದರಲ್ಲಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಬೆಳಗ್ಗೆ ಲೋಕ ದಾಳಿಯನ್ನ ಕೂಡ ಮಾಡಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ಪಟ್ಟಣದಲ್ಲಿರ್ತಕ್ಕಂಥ ಅಕೌಂಟೆಂಟ್ ರಾಜ್ಯ ಪಂಚಾಯತ್ ರಾಜ್ಯ ಇಲಾಖೆ ಸಂಬಂಧಪಟ್ಟ ಅಕೌಂಟೆಂಟ್ ಏನಿದ್ದಾನೆ, ಅಕೌಂಟೆಂಟ್ ಮನೆಯ ಮೇಲೆ ಕೂಡ ದಾಳಿ ಮಾಡಿರುವಂತದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆ ಬೀಳ್ಗಿ ಪಂಚಾಯತಿ ರಾಜ್ಯ ಅಕೌಂಟೆಂಟ್ ಆಗಿ ಮಲ್ಲೇಶ್ ದುರ್ಗಾದ್ ಅಂತಕ್ಕಂಥ ವ್ಯಕ್ತಿ ಈತನ ಮೇಲೆ ಸಾಕಷ್ಟು ದೂರನ್ನ ಕೂಡ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈತನ ಮನೆಯ 3 ಕಡೆ ಅಂದ್ರೆ ಕಚೇರಿ ಆಗಿರ್ಬೋದು, ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ವೀರಾಪುರ ಗ್ರಾಮದಲ್ಲಿರ್ತಕ್ಕಂಥ ಮನೆ ಮತ್ತು ಹಾಗೂ ಸ್ವಗ್ರಾಮದಲ್ಲಿರ್ತಕ್ಕಂಥ ತನ್ನ ಸ್ವಂತ ಊರಿನಲ್ಲಿರ್ತಕ್ಕಂಥ ಜಳಿಗೇರಿ ಗ್ರಾಮದಲ್ಲಿ ಕೂಡ ಈತನ ಮನೆಯ ಮೇಲೆ ಏಕಾಏಕಿ ಮನೆಯ ಮೇಲೆ ಕೂಡ ದಾಳಿ ಆಗಿರುವಂತದ್ದು. ಈಗ ಸದ್ಯಕ್ಕೆ ಈಗಾಗಲೇ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ ನೇತೃತ್ವದ 3 ತಂಡಗಳ ಮಾಡಿ ಈಗಾಗಲೇ ಲೋಕ ದಾಳಿಯಲ್ಲಿ ಆಗಿರುವಂತದ್ದು. ಸದ್ಯ 4 ಗಂಟೆಗಳ ಕಾಲ ಈಗ ಮನೆಯಲ್ಲಿ ಯಾವ್ಯಾವ ಅಕ್ರಮ ಆಸ್ತಿ ಬೆಲೆ ಬಾಳುವ ವಸ್ತುಗಳು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡ್ತಿರುವಂತದ್ದು. ಸದ್ಯ ಯಾವೆಲ್ಲ ಸಂಬಂಧಪಟ್ಟಂತ ವರದಿ ಆಗಿರ್ಬೋದು, ಏನೆಲ್ಲ ಮಾಹಿತಿಯನ್ನ ಕಲೆ ಮಾಡ್ಲಿಕ್ಕೆ ಇಲ್ಲಿ ಸಿದ್ದೇಶ್ ನೇತೃತ್ವ ತಂಡ ಕಾರ್ಯಾಚರಣೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಅಕ್ರಮ ಆಸ್ತಿ ಏನಿದ್ದಾವೆ ಅನ್ನೋದನ್ನ ಸಿದ್ದೇಶ್ ಅವರು ಈ ಮೂಲಕ ಯಾವ ರೀತಿಯಾಗಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ಇನ್ನೂ ಪರಿಶೀಲನೆಯನ್ನ ಕೂಡ ಮಾಡ್ತಿರುವಂತದ್ದು. ಯಾವ ರೀತಿಯಾಗಿ ಈತನ ಮೇಲೆ ಪ್ರಕರಣಗಳು ಬಂದಿದ್ದು ಅನ್ನೋದ್ರ ಮೇಲೆ ಆಧಾರವನ್ನ ಇಟ್ಕೊಂಡು ಎಲ್ಲ ಕೂಡ ದಾಖಲೆಯನ್ನ ಇಟ್ಕೊಂಡು ಈಗಾಗಲೇ ಪರಿಶೀಲನೆಯನ್ನ ಕೂಡ ಮಾಡ್ತಿರುವಂತದ್ದು. ನೀತಿ ಸದ್ಯ ಡಿವೈಎಸ್ಪಿ ಅವರ ಮಾಹಿತಿಯ ಇಂದನೇ ಈ ಅಕ್ರಮ ಆಸ್ತಿ ಏನೆಲ್ಲ ಮಾಡಿದ್ದಾರೆ ಅನ್ನೋದು ತಿಳಿದು ಬರಲಿದೆ ಅಂತಾನೆ ಹೇಳ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗಾಗಿ. ಕಲಬುರಗಿಯಲ್ಲೂ ಲೋಕಾಯುಕ್ತ ಭರ್ಜರಿ ಬೇಟೆಯಾಡಿದೆ. ಪಿಡಬ್ಲ್ಯೂಡಿ ಅಧಿಕಾರಿ ಜಗನ್ನಾಥ ಹಲಿಂಗೆ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಕಲಬುರಗಿಯ ಓಕಳಿ ಕ್ಯಾಂಪ್ ಬಡಾವಣೆಯ ಮನೆಯನ್ನು ಶೋಧ ಮಾಡಲಾಗಿದೆ. ಏಕಕಾಲದಲ್ಲಿ ಬೆಂಗಳೂರಿನ ಕಚೇರಿ, ಕಲಬುರಗಿ ಮನೆಯಲ್ಲಿ ಪರಿಶೀಲನೆ ಮಾಡಲಾಗಿದೆ. ದನ್ನೂರು ಗ್ರಾಮದ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಆಗಿದೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆಯ ಹಿನ್ನೆಲೆಯಲ್ಲಿ ದೂರು ಬಂದಿತ್ತು. ಈ ದೂರಿನ ಹಿನ್ನೆಲೆಯಲ್ಲಿ ರೇಡನ್ನ ಮಾಡಲಾಗಿದೆ. ಕಲಬುರಗಿಯಲ್ಲಿ 4 ವರ್ಷ ಕೆಲಸವನ್ನ ಮಾಡಿದ್ದ ಜಗನ್ನಾಥ ಹಲಿಂಗೆ ಇತ್ತೀಚೆಗೆ ಬೆಂಗಳೂರಿಗೆ ವರ್ಗಾವಣೆ ಆಗಿದ್ದ ಜಗನ್ನಾಥ ಹಲಿಂಗೆ ಅನ್ನೋದು ಕೂಡ ಗೊತ್ತಾಗ್ತಾ ಆಗಿದೆ. ಸೊ ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಸುಮಾರು 4 ವರ್ಷದಿಂದ ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ರು. ರೀಸೆಂಟಾಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ. ಬಟ್ ಇವ್ರ ಮೇಲೂ ಕೂಡ ಗಂಭೀರವಾದಂಥ ಆರೋಪ, ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವಂಥ ಆರೋಪ. ಸೊ ಆ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಅವರಿಗೆ ಸಂಬಂಧಪಟ್ಟಂಥ 2 ನಿವಾಸಗಳ ಮೇಲೆ ಮತ್ತು ಅವರ ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ. PWD ಅಧಿಕಾರಿ ಜಗನ್ನಾಥ ಹಲಿಂಗೆ ಸೊ ಇವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಓಕಳಿ ಕ್ಯಾಂಪ್ ಬಡಾವಣೆಯ ಮನೆಯಲ್ಲಿ ಇದೀಗ ಶೋಧವನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಡಾಕ್ಯುಮೆಂಟ್ ಸಿಕ್ಕಿದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಏಕಕಾಲದಲ್ಲೇ ಅವರ ಬೆಂಗಳೂರು ಕಚೇರಿ, ಕಲಬುರಗಿಯ ಕಚೇರಿ ಸೇರಿದಂತೆ ಅನೇಕ ಕಡೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಪ್ರತಿಯೊಂದನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲವು ಅಧಿಕಾರಿಗಳು ಅವರಿಗೆ ಒಂದಷ್ಟು ರೀತಿಯಾದಂಥ ವ್ಯಾಮೋಹ ಇರುತ್ತೆ, ಪ್ರಾಣಿಗಳನ್ನ ಸಾಕೋದು ಅಥವಾ ಕೆಲವೊಂದಷ್ಟು ವಸ್ತುಗಳನ್ನು ಹೆಚ್ಚಾಗಿ ಪರ್ಚೇಸ್ ಮಾಡೋದು. ಇಲ್ಲೂ ಯಾಕೋ ನೋಡ್ತಾ ಇದ್ದರೆ ಹೊರಗಡೆ ಬಂದು ನಿಂತು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಗಿಡ ಮರ ಏನೇನಿದೆ, ಪಾರ್ಕಿಂಗು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಏನಾದರೂ ಮಹತ್ವದ ವಿಚಾರಗಳು ಗೊತ್ತಾಗಿದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ವರದ ಆಡಿಯೋ